ಈಗ ಹೊಸದು ಇದು ಫಿಲಮ್ ಇದೆಯಲ್ಲ ಅದು ಕುರುಕ್ಷೇತ್ರ, ಅದು ಕೂಡ ಇಲ್ಲೇ ತೆಗ್ದಿರೋದು. ಶೆಡ್ ಒಳಗಡೆ, ದೊಡ್ಡ ಶೆಡ್ ಒಳಗಡೆ ಈ ತರ ಹಾಕೋದು. ರನ್ನ ಮೂವಿ ಶೂಟ್ ಆಗಿತ್ತಲ್ಲ, 5 ನಿಮಿಷದಲ್ಲಿ ಇಡೀ ರೈಲ್ವೆ ಸ್ಟೇಷನ್ ಖಾಲಿ ಮಾಡಿಸಿ ಅಂದಿದೆ. ಗೈಸ್ ನೋಡಿ, ಬಾಹುಬಲಿ ಸೆಟ್ದು ಇಲ್ಲಿ ಎಲ್ಲ ಆನಿಮೇಟೆಡ್ ಮೂವೀಸ್. ಕಲರ್ RGB ಸೆನ್ಸರ್ಸ್. ಅದು ಇದಕ್ಕೆ ಅವ್ರು ಎತ್ತುತ್ತಾ ಇರೋ ಚೇರು ಕಲ್ ತರ ಅಲ್ಲಿ ಬರ್ತೈತೆ ನೋಡಿ, ಅವತಾರ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದರ್ಶಸ್ ಡೈರಿ ಯೂಟ್ಯೂಬ್ ಚಾನಲ್. ನಾನು ಎಲ್ಲಿದ್ದೀನಿ ಅಂದರೆ ರಾಮೋಜಿ ಫಿಲಮ್ ಸಿಟಿಲಿ ಇದ್ದೀನಿ. ಗೈಸ್ ಬಸ್ ಬಂತು, ಇವಾಗ ಇದ್ರೊಳಗಡೆ ಹತ್ಕೊಂಡು ಹೋಗ್ಬೇಕು. ಇವಾಗ ಭಗವತ್ತಮ್ ಅಂತ ಎಲ್ಲ ಮಹಾಭಾರತ ಅದು ಇದು ಎಲ್ಲ ತೆಗಿತಾರಲ್ಲ, ಮತ್ತೆ ಇದು ಫಿಲಮ್ ಇದೆಯಲ್ಲ ಅದು ಕುರುಕ್ಷೇತ್ರ, ಅದು ಕೂಡ ಇಲ್ಲೇ ತೆಗ್ದಿರೋದು. ಬನ್ನಿ ತೋರಿಸ್ತೀನಿ ನೋಡಿ ಗೈಸ್. ರಾಜ್ಯಸಭಾ ಶ್ರೀಕೃಷ್ಣ ಇದ್ದಾರೆ ನೋಡಿ ಇಲ್ಲಿ. ಶ್ರೀಕೃಷ್ಣ ಇಲ್ಲೇ ಗೈಸ್ ಎಲ್ಲ ಫಿಲಮ್ ಶೂಟಿಂಗ್ ನಡೆಯೋದು ನೋಡಿ. ಡೂಪ್ಲಿಕೇಟ್ ಆಕ್ಟರ್ಸ್ ಮೇಲೆ ನೋಡಿದ್ರೆ ಅಂದರೆ ಇದು ಇಂಡೋರ್ ಗೈಸ್. ಇದು ಮೇಲ್ಗಡೆ ಶೆಡ್, ಇದು ಶೆಡ್ ಒಳಗಡೆ, ದೊಡ್ಡ ಶೆಡ್ ಒಳಗಡೆ ಈ ಥರ ಹಾಕೋದು. ಇದು ಡೂಪ್ಲಿಕೇಟ್ ಆರ್ಟಿಸ್ಟ್ ಇದ್ದಾರೆ. ಅವಾಗ ಜೂನಿಯರ್ ಆರ್ಟಿಸ್ಟ್ಗಳು ಇರ್ತಾರೆ ಇಲ್ಲಿ ಪ್ಲೇಸಲ್ಲಿ. ಜೂನಿಯರ್ ಆರ್ಟಿಸ್ಟ್ಗಳು ಯಾರು ಇರ್ತಾರೆ ಅವರು ಈ ಕಡೆ ಕುತ್ಕೋತಾರೆ, ಆ್ಯಕ್ಟರ್ಗಳು ಮಾತ್ರ ಅಲ್ಲಿ ಮುಂದೆಗಡೆ ಕುತ್ಕೋತಾರೆ, ಕೃಷ್ಣ ಇರೋ ಕಡೆ. ಎಲ್ಲ ಒಂದು ರೋಬೋಟ್ ಹಾಕಿ ಬಿಟ್ಬಿಟ್ಟವ್ರೆ ಗೈಸ್. ಅದೇ ಥರ ಇದು ಇನ್ನೊಂದು ಸೆಟ್. ಇದು ಈ ಕಡೆನೂ ಇವಾಗ ರಾಜ ಆ ಕಡೆಯಿಂದ ಎಂಟ್ರಿ ಕೊಟ್ಟರೆ ಈ ಕಡೆಯಿಂದ ಎಂಟ್ರಿ ಕೊಡೋದೆಲ್ಲ ಇರುತ್ತಲ್ಲ ಸೀನ್ಗಳು, ಅದಕ್ಕೆ ಇಲ್ಲೇ ಮಾಡೋದು ನೋಡಿ. ತಲೆಗಳು ಮಾತ್ರ ಅಲ್ಲ, ಶೇಕಿಂಗ್ ಮಾತ್ರ ಇಟ್ಬಿಟ್ಟಿದ್ದಾರೆ, ಮಿಕ್ಕಿದೆಲ್ಲ ಏನೂ ಇಲ್ಲ. ತಲೆ ಮಾತ್ರ ಈ ಕಡೆಯಿಂದ ಆ ಕಡೆ ತಲೆ ಎತ್ತಿ ಮೆರೆದವರು ತಲೆ ತಗ್ಗಿಸಿಕೊಂಡಿದ್ದಾರೆ. ಧರ್ಮಕ್ಷೇತ್ರವಾದ ಕುರುಕ್ಷೇತ್ರ ರಣಕ್ಷೇತ್ರವಾಗಲಿ, ಅಧರ್ಮ ಅಳಿಯಲಿ, ಧರ್ಮ ಉಳಿಯಲಿ. ನೋಡಿ ಹೆಂಗಿದೆ. ಇಷ್ಟೇ ಬರೋದು ಕ್ಯಾಮ್ರಾದಲ್ಲಿ ವಿಡಿಯೋ. ಅದ್ರ ಮೇಲೋದ್ರೆ ಫುಲ್ಲು ದಾರಗಳೆಲ್ಲ ಕಾಣುತ್ತೆ ನೋಡಿ, ಫುಲ್ಲು ವುಡ್ಡಿಂದ ಮಾಡೋದು. ಸೈನಿಕರು ಕಾಯ್ತಾರೋ, ಸೈನಿಕರು ಹೆಂಗೆ ನಿಂತಿರ್ಬೇಕು, ಸ್ಟ್ಯಾಚ್ಯೂಗಳ ಥರ ನಿಂತಿರ್ಬೇಕು ಯಾವಾಗಲೂ. ಹಾಂ, ಸೈನಿಕರು ಒಂಥರ ಬೊಂಬೆಗಳ ಥರನೇ ನಿಂತಿರ್ತಾರೆ ಗಾಯ್ಸ್ ಯಾವಾಗಲೂ ಸುಮ್ಮನೆ. ನೋಡಿ ಇಲ್ಲಿ ಭಗವತ್ತಮ್ ಫಿಲಮ್, ಅದು ಕೂಡ ಇಲ್ಲ ಶೂಟ್ ಆಗಿರೋದು. ಇವಾಗ ಇಲ್ಲಿಂದ ಹತ್ಕೊಂಡು ಇನ್ನೊಂದು ಬಸ್ಸಿಗೆ ಹೋಗೋಣ ಬನ್ನಿ ಬೇಗ, ಇಲ್ಲಾಂದ್ರೆ ಬಸ್ಗಳು ಸಿಗಲ್ಲ. ಗೈಸ್ ಇಲ್ಲಿ ರನ್ನ ಮೂವಿ ಶೂಟ್ ಆಗಿತ್ತಲ್ಲ, 5 ನಿಮಿಷದಲ್ಲಿ ಇಡೀ ರೈಲ್ವೆ ಸ್ಟೇಷನ್ನೇ ಖಾಲಿ ಮಾಡಿಸಿ ಅಂದಿರಲ್ಲ. ನಾರಾಯಣ್ ಸರ್, 15 ನಿಮಿಷದಲ್ಲಿ ನಂಗೆ ಸ್ಟೇಷನ್ ಬೇಕು. ಹಿಂಗ್ ಸಡನ್ ಆಗಿ ಹೇಳಿದ್ರೆ ಕಷ್ಟ ಸರ್. ಈ ಚಿಕ್ಕ ರೈಲ್ವೆ ಸ್ಟೇಷನ್ ಖಾಲಿ ಮಾಡೋದಕ್ಕೆ ಏನ್ ಕಷ್ಟ ನಾರಾಯಣ್? ಇದೇ ರೈಲ್ವೆ ಸ್ಟೇಷನ್, ಅದು 5 ನಿಮಿಷಕ್ಕೆಲ್ಲ ಖಾಲಿ ಆಗೋಗಿದ್ರಲ್ಲ. ಟೈರ್ಗಳು ನೋಡಿ ಗಾಯ್ಸ್, ಟೈರ್ಗಳು ಲಾರಿ ಟೈರ್ ಹಾಕಿರೋದು. ಆಮೇಲೆ JCB ಥರ ಇರುತ್ತೆ, ಅಲ್ಲ ಟ್ಯಾಕ್ಟ್ರಿ ಥರ ಇರುತ್ತೆ ಇಂಜಿನ್ನು, ಸುಮ್ಮನೆ ಎಳ್ಕೊಂಡು ಹೋಗ್ತಾ ಇರುತ್ತೆ ಅದನ್ನು. ಅದು ಬಿಟ್ಟರೆ ಇನ್ನೇನಿಲ್ಲ. ಆದರೆ ಇವತ್ತು ಶೂಟಿಂಗ್ ನಡೀತೈತೆ ಅಲ್ಲಿ, ಅದಕ್ಕೆ ಬಿಡ್ದಲ್ಲ ಇವತ್ತು. ಬನ್ನಿ ಆ ಬಸ್ ಕತ್ಕೊಬಿಡೋಣ ನಾವು ಹೋಗಿ ಬೇಗ. ಬನ್ನಿ ಹೋಗೋಣ. ಮತ್ತು ರೈಲ್ವೆ ಸ್ಟೇಷನಲ್ಲಿ ಏನೇನು ಶೂಟ್ಸ್ ನಡೆಯುತ್ತೆ ಅದೆಲ್ಲ ಇಲ್ಲೈತೆ ನೋಡಿ. ಮತ್ತು ರೈಲ್ವೆ ಸ್ಟೇಷನ್ ಒಳಗಡೆ ಹತ್ತಕ್ಕೆ ಕೂಡ ನೋಡಿ ಗಾಯ್ಸ್, ಮೇಲ್ಗಡೆ ಹತ್ಬೇಕಾದ್ರೆ ಎಲ್ಲ ಸೀನ್ ತೆಗಿತಾರಲ್ಲ, ಅದೆಲ್ಲ ಇಲ್ಲೇ ತೆಗಿಯೋದು. ನಾವೆಲ್ಲ ರೈಲ್ವೆ ಸ್ಟೇಷನಲ್ಲೇ, ಒರಿಜಿನಲ್ ರೈಲ್ವೆ ಸ್ಟೇಷನಲ್ಲೇ ಅನ್ಕೋತೀವಿ, ಆದರೆ ಒರಿಜಿನಲ್ ರೈಲ್ವೆ ಸ್ಟೇಷನ್ ಯಾವುದೂ ಇಲ್ಲ. ಇಲ್ಲೇ ಐತೆ ನೋಡಿ ಇಂಜಿನ್ಗಳು. ಕುತ್ಕೊಂಡು ಒಳಗಡೆ ಎಲ್ಲ ತೆಗಿಯೋ ಸೀನ್ಗಳೆಲ್ಲ ಇಲ್ಲೇ ಕುತ್ಕೊಂಡು ಮಾಡ್ತಾರೆ. ಇನ್ನೊಂದು ಬಸ್ಸು ಮೇಕಿಂಗ್ದೆಲ್ಲ ಐತೆ ನೋಡಿ. POP ಫ್ಯಾಕ್ಟ್ರಿ ಮತ್ತು ಕಬ್ಬಣದಿಂದ ಏನೇನು ರೆಡಿ ಮಾಡ್ತಾರೆ ಎಲ್ಲ ಇಲ್ಲೇ ರೆಡಿ ಮಾಡ್ತಾರೆ, ಹಂಗೆ ಸೆಟ್ಟಿಗೆ ಕೊಟ್ಟು ಕಳಿಸ್ತಾರೆ. ಗೈಸ್ ನೋಡಿ, ಬಾಹುಬಲಿ ಸೆಟ್ದು ಫುಲ್ಲು ಸುತ್ತ ಹೆಂಗೈತೆ, ಫುಲ್ಲು ಹಿಂದೆಗಡೆ ಎಲ್ಲ ಫುಲ್ ಕಬ್ಬಣ. ಗೈಸ್ ಇವಾಗ ಯುರೋಪ್ ಕಂಟ್ರಿಗೆ ಎಂಟ್ರಿ ಕೊಟ್ಟಿದ್ದೀವಿ ನೋಡಿ, ಯಾವ ಥರ ಇದೆ ಯುರೋಪ್ ಕಂಟ್ರಿ. ಮೊನಾಲಿಸಾ ನಿಂತ್ಕೊಂಡು ಆಯ್ ಅಂತಿದ್ಲಂತೆ ಅವನಿಗೆ. ಓ ಇಲ್ಲೇನೋ ಒಳಗಡೆ ಹೋಗ್ಬೇಕಂತೆ. ಲೈವ್ ಪರ್ಫಾರ್ಮೆನ್ಸ್, ಮೋಷನ್ ಕ್ಯಾಪ್ಚರ್ ಟೆಕ್ನಾಲಜಿ ಆ್ಯಂಡ್ ವರ್ಚುವಲ್ ಶೂಟ್ ಅಂದರೆ ರೋಬೋ. ಇದು ಗ್ರಾಫಿಕ್ಸ್ ಇರುತ್ತಲ್ಲ ಆ ಥರ ಅನ್ಸುತ್ತೆ ಇದು. ಇಲ್ಲಿ ಎಲ್ಲ ಆ್ಯನಿಮೇಟೆಡ್ ಮೂವೀಸ್, ಗ್ರೀನ್ ಸ್ಕ್ರೀನ್ ಹಾಕಿ ಏನೇನು ಯೂಸ್ ಮಾಡಿರ್ತಾರೆ ಆ ಮೂವಿದೆಲ್ಲ ಇಲ್ಲಿ ಶಾರ್ಟ್ಸ್ಗಳಿರುತ್ತೆ ನೋಡಿ, ಯಾವ ಥರ ಮಾಡ್ತಾರೆ ಅಂತ. ಈ ಥರ ಸ್ಟುಡಿಯೋ ಇರುತ್ತಲ್ಲ, ಆ ಸ್ಟುಡಿಯೋಲಿ ಮಾಡೋದನ್ನ ತೋರಿಸ್ತಾರೆ ಅವರು ಮಾಡಿ. ಗೈಸ್ ಇದೆಯಲ್ಲ, ಇದೆಲ್ಲ ಫುಲ್ಲು ಕ್ರೋಮಾಕಿಯಿಂದ ಯೂಸ್ ಮಾಡಿ ಫುಲ್ಲು ಬ್ಲೂ ಸ್ಕ್ರೀನೇ ಇರುತ್ತೆ ಸುತ್ತಮುತ್ತ. ಮತ್ತು ಮೇಲ್ಗಡೆ ಎಲ್ಲ ಕಂಬಿಗಳು ನೀವು ನೋಡ್ತಾ ಇರ್ಬೋದು, ಅದೆಲ್ಲ ಸೆನ್ಸರ್ಸೇ ಫುಲ್ಲು. ಚೇರು ಮತ್ತು ಮನುಷ್ಯ ಫುಲ್ಲು ಎಲ್ಲ ಸೆನ್ಸರ್ಸೇ. ಅವತಾರ್ ಮೂವಿ ಎಲ್ಲ ಇಲ್ಲೇ ಶೂಟ್ ಮಾಡೋದು ನೋಡಿ.
ಇಲ್ಲಿ ನೋಡ್ತಾ ಇರ್ಬೋದು ಗೈಸ್, ಇಲ್ಲಿ ಮೇಲ್ಗಡೆ ಎಲ್ಲ ಕಂಬಿಗೆ ಹಾಕಿರೋ ಸೆನ್ಸರ್ಸ್ ಎಲ್ಲ 16 ಸೆನ್ಸರ್ ಐತಂತೆ. ಆ ಕ್ಯಾಮ್ರಾ ಸೆನ್ಸರ್ಸಿಂದನೇ ಇವರು ಏನೇ ಮೂವ್ಮೆಂಟ್ ಮಾಡಿದ್ರು ಅಲ್ಲಿ ಕೂಡ ಅದು ಗ್ರಾಫಿಕ್ಕಾಗಿ ಕನ್ವರ್ಟ್ ಆಗುತ್ತೆ. ನೋಡಿ ಎಲ್ಲ ಸೆನ್ಸರ್ಸ್ ಅದು ಸುತ್ತಾ ಇರೋದೆಲ್ಲ ಕಲರ್ RGB ಸೆನ್ಸರ್ಸ್ ಅದು. ಇಲ್ಲಿ ನೋಡ್ತಾ ಇರ್ಬೋದು ಗೈಸ್ ನೀವು, ಅಲ್ಲಿ ಅವ್ರು ಏನೇನು ಆ್ಯಕ್ಷನ್ ಮಾಡ್ತಾರೋ ಅದೇ ಥರ ಸೇಮ್ ಅಲ್ಲಿ ಅವತಾರ್ ಕ್ರಿಯೇಟರ್ ಕೂಡ ಮಾಡ್ತೈತೆ. ಇದಕ್ಕೆ ಆಪ್ಟಿಕ್ ಗ್ರಾಫಿಕ್ ಸೆನ್ಸರ್ಸ್ ಅಂತಾರೆ. ಮತ್ತು ಅವ್ರ ಬಾಡಿಯಲ್ಲಿ ಇದೆಯಲ್ಲ, ಆ ಬಾಡಿಲಿರೋ ಸೆನ್ಸರ್ಗೆಲ್ಲ ಮೋಷನ್ ಗ್ರಾಫಿಕ್ ಸೆನ್ಸರ್ಸ್ ಅಂತಾರಂತೆ. ಅದರಿಂದನೇ ಫುಲ್ಲು ಅವತಾರ್ ಮೂವಿ ಮತ್ತು ಇನ್ನೂ ಏನೇನು ಗ್ರಾಫಿಕ್ಸ್ ಮೂವಿ, ಜುರಾಸಿಕ್ ಪಾರ್ಕು ಆ ಥರ ಎಲ್ಲ ಇದೇ ಥರ ಮಾಡೋದು. ನೋಡಿ ಅವ್ರ ಬಾಡಿ ಮೇಲೆ ಎಷ್ಟೊಂದಿದೆ ಗ್ರಾಫಿಕ್ಸ್ ಸೆನ್ಸರ್ಸ್, ಮೋಷನ್ ಗ್ರಾಫಿಕ್ ಸೆನ್ಸರ್ಸ್ ಇದೆಲ್ಲ. आर्टिस्ट का एग्जैक्ट बॉडी मूवमेंट्स ट्रैक करने में उन्हीं की वजह से आप देख सकते हो जो भी एक्टिंग आपके सामने करते हैं आर्टिस्ट. ಗೈಸ್ ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಚೇರಲ್ಲೂ ಸೆನ್ಸರ್ ಐತೆ, ಅವ್ರ ಬಾಡಿಯಲ್ಲೂ ಸೆನ್ಸರ್ ಐತೆ. ಅದಕ್ಕೆ ಅವ್ರು ಎತ್ತುತ್ತಾ ಇರೋ ಚೇರು ಕಲ್ ಥರ ಅಲ್ಲಿ ಬರ್ತೈತೆ ನೋಡಿ ಅವತಾರ್. Movies like Avatar, Venom, King Kong, Godzilla, Pirates of the Caribbean, Incredible Hulk, Spider-Man, Homecoming and many more. इंडिया के फेमस मूवीज लाइक कल्कि, आदिपुरुष, रावण, रोबो, बाहुबली, ये सभी मूवीज में भी इसी प्रकार के टेक इस्तेमाल किए थे आइकॉनिक सीन्स शूट करने में. यहीं पे आपका पहला आकर्षण समाप्त हो गया है. अभी आपको जाना है राइट साइड से एग्जिट. वहाँ पे आपके लिए दूसरा आकर्षण ವರ್ಚುವಲ್ ಪ್ರೊಡಕ್ಷನ್ ಶೂಟ್. ಇದು ನೋಡಿ ಇಲ್ಲೆಲ್ಲ ಕ್ಯಾಮ್ರಾ ಇಕ್ಕವ್ರಲ್ಲ, ಈ ಕ್ಯಾಮ್ರಾಗಳೆಲ್ಲ ನಾವು ಶೂಟ್ ಆಗ್ತಾ ಇದೀವಿ ಇವಾಗ. ಆ ಶೂಟ್ ಆದಮೇಲೆ ನಾವು ಇಲ್ಲಿ ಬರ್ತೀವಿ ನೋಡಿ ಇವಾಗ ಕ್ಯಾಮ್ರಾದಲ್ಲಿ. ಇಲ್ಲಿ ನಾನು ಯುರೋಪಲ್ಲಿ, ಇದು ನಾನೇ ನೋಡಿ, ನಾನು ವಿಜಯ್. ಇಲ್ಲಿ ಮಾಡೋ, ಇಲ್ಲಿಗೆ ಈ ಕ್ಯಾಮ್ರಾಗ ಮಾಡೋದು. ನೋಡಿ ನಾವಿಬ್ರು ಯುರೋಪಲ್ಲಿ ಇದ್ದೀವಿ ಇವಾಗ. ವಿತೌಟ್ ಪಾಸ್ಪೋರ್ಟ್, ವಿತೌಟ್ ಹೆಲಿಕಾಪ್ಟರ್, ವಿತೌಟ್ ಟಿಕೆಟ್. ಸ್ವಲ್ಪ ಹಿಂದೆ ಬಾ ಇನ್ನ. ಹಾಯ್ ನೋಡಿ ಗ್ರೀನ್ ಸ್ಕ್ರೀನ್ ಇದೆಯಲ್ಲ ಹಿಂದೆಗಡೆ ಎಲ್ಲ ಸುತ್ತ ನೋಡಿ, ಇಲ್ಲೆಲ್ಲ ಗ್ರೀನ್ ಸ್ಕ್ರೀನ್ ಫುಲ್ಲೆಲ್ಲ ಗ್ರೀನ್ ಸ್ಕ್ರೀನು. ಇದೇ ಥರ ಒಂದೇ ನಿಮಿಷಕ್ಕೆ ನಮ್ಮನ್ನ ಯುರೋಪಲ್ಲಿ ನಿಂತಿರೋ ಥರ ಎಲ್ಲ ಶೂಟಿಂಗ್ ತೆಗೆಯೋದು ಈ ಕ್ಯಾಮ್ರಾಯಿಂದ. ಎಷ್ಟು ಚೆನ್ನಾಗಿ ಬರ್ತೈತೆ ನೋಡಿ, ಫುಲ್ ಕ್ಲಾರಿಟಿಯಾಗಿ. ಸೇಮು ಯುರೋಪಲ್ಲಿ ನಿಂತಿರೋ ಥರನೇ ಐತೆ ಗಾಯ್ಸ್. ಇವರೆಲ್ಲ ನೋಡಿ ಇಲ್ಲೇ ನಿಂತಿರೋರು, ಎಲ್ಲ ಇಲ್ಲೇ ಅವರೇ. ಆದರೆ ಎಲ್ಲರೂ ಯುರೋಪಲ್ಲಿರೋ ಥರ ಬಂದೈತೆ. ಬನ್ನಿ ಇವಾಗ ನೆಕ್ಸ್ಟ್ ಹೋಗೋಣ. ನೋಡಿ ಅಲ್ಲಿ ಗೈಸ್, ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ನೋಡಿ. ಇದರೊಳಗಡೆ ಅವತಾರು ಮತ್ತು ಅದು ಇದು ಎಲ್ಲ ಆ್ಯನಿಮೇಷನ್ ಮೂವಿಗಳು ಯಾವುದಾದ್ರು ಕ್ರಿಸ್ 3, ರೋಬೋಟು ಮತ್ತು ಸ್ಪೈಡ್ರ್ ಮ್ಯಾನು, ಹಲ್ಕು ಅದು ಇದು ಏನೋ ನಡೆದಿದೆಯಲ್ಲ ಎಲ್ಲ ಇಲ್ಲೇ ನಡೆದಿರೋದು ಅಷ್ಟೇ. ಮತ್ತು ಇವಾಗ ಯೂರೋಪ್ ಕಂಟ್ರೀಸ್ಗೆ ಹೋಗ್ತಾಯಿದ್ದೀನಿ. ಯೂರೋಪ್ ಕಂಟ್ರಿ ಅಂದರೆ ಯೂರೋಪ್ ಕಂಟ್ರಿ ಶೂಟು, ಅಲ್ಲೆಲ್ಲ ಫುಲ್ಲು ಬರೀ ಯೂರೋಪ್ ಕಂಟ್ರಿ ಥರನೇ ಇರುತ್ತೆ. ಅದು ಇವಾಗ ನೆಕ್ಸ್ಟ್ ವೀಡಿಯೋಲ್ಲಿ ಬರುತ್ತೆ. ಮತ್ತು ಪುಷ್ಪಾದು ಮೋಸ್ಟ್ಲಿ ನೆಕ್ಸ್ಟ್ ವೀಡಿಯೋಗೆ ಕರ್ಕೊಂಡು ಹೋಗ್ತಾರೆ ಅನಿಸುತ್ತೆ ನನಗೆ. ಅಷ್ಟೇ ಗೈಸ್, ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಫಸ್ಟ್ ಪಾರ್ಟ್ ಯಾರು ನೋಡಿಲ್ಲ ಹೋಗಿ ನೋಡಿ, ರಾಮೋಜಿ ಫಿಲಮ್ ಸಿಟಿದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲಮಿಂದ ಸ್ಟಾರ್ಟ್ ಆಗಿರೋದು ಇಲ್ಲಿ ಯುರೋಪ. ಬಾಹುಬಲಿ ಸೈಡ್ KGF ಅಲ್ಲಿ ಮೆಹಬೂಬಾ ಸಾಂಗ್ ಇದೆಯಲ್ಲ, ಮೂವಿಗೆ ಏನಾದ್ರು ಗುರುದ್ವಾರ ಬೇಕಂದ್ರೆ ವೈಟ್ ಕಲರ್ ಪೇಂಟ್ ಮಾಡ್ತಾರೆ. ಪುಷ್ಪ ಮೂವಿದು ಒಂದು ಸಾಂಗ್ ಅಲ್ಲಿ ಎಕ್ಸ್ ಹೊಡಿಬೇಕು, ಎಕ್ಸ್ನ ನೆನ್ಸ್ಕೊಂಡೆ ಹೊಡಿ ಅಂತ ಹೇಳಿದ್ದೀನಿ. ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್, ಬೈ ಬೈ.